सहस्रपादाक्षितो बाहवे सहस्रनाम्ने पुरुषाय शाश्वते सहस्रकोटियुगधारिणे नमः. ಅನಂತರೂಪಿಯಾದ ಭಗವಂತನ ಸ್ತೋತ್ರವನ್ನು ಮಾಡಲು ಹೊರಟಂತಹ ಶ್ರೇಷ್ಠವಾದ ಸ್ತೋತ್ರ ರಾಜ ಅಂದರೆ ವಿಷ್ಣು ಸಹಸ್ರನಾಮ. ಶ್ರೀಮದ್ ಆಚಾರ್ಯರು ವಿಷ್ಣು ಸಹಸ್ರನಾಮಗಳ ಬಗ್ಗೆ ತಿಳಿಸುವಾಗ ಜ್ಞೇಯಂ ಪಾಠ್ಯಂಚ ತದ್ವಯಂ ಎಂಬುದಾಗಿ ಹೇಳಿದ್ದಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮ ಅಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಎಲ್ಲ ನಿರ್ಣಯವಾದ ಶಾಸ್ತ್ರಗಳಲ್ಲಿ ಮಹಾಭಾರತ ಶ್ರೇಷ್ಠ. ಆ ಮಹಾಭಾರತದಲ್ಲಿ ಎರಡು, ಒಂದು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಇನ್ನೂ ವಿಶೇಷವಾಗಿ ಉತ್ತಮವಾದದ್ದು. ಗೀತೆಯ ಬಗ್ಗೆ ಹೇಳಬೇಕಾದರೆ ಭಾರತ ಪಾರಿಜಾತ ಮಧುಭೂತ ಅಂತಾರೆ. ಮಹಾಭಾರತ ಇದೊಂದು ಪಾರಿಜಾತ ವೃಕ್ಷವಾದರೆ ಅದರೊಳಗಿನ ಪಾರಿಜಾತ ಪುಷ್ಪ, ಪುಷ್ಪದೊಳಗಿನ ಮಧು ಅಂದರೆ ಅದು ಭಗವದ್ಗೀತೆ. ಅದರಂತೆ ವಿಷ್ಣು ಸಹಸ್ರನಾಮವೂ ಕೂಡ ಶ್ರೀಮನ್ ಮಹಾಭಾರತದಲ್ಲಿ ಅತೀ ಶ್ರೇಷ್ಠವಾದ ಭಾಗ. ನಮ್ಮ ದೇಹದೊಳಗಿರುವ 72,000 ನಾಡಿಗಳಲ್ಲಿ ಇರುವಂತಹ ಭಗವಂತನ 72,000 ರೂಪಗಳಿವೆ. ಬಲಭಾಗದಲ್ಲಿ 36,000 ಪುರುಷ ರೂಪ, ಎಡಭಾಗದಲ್ಲಿ 36,000 ಸ್ತ್ರೀ ರೂಪ. ಈ ಎಲ್ಲ ರೂಪಗಳನ್ನ ಕೊಂಡಾಡುವಂತಹ ಒಂದು ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ. ಹಾಗಾದ್ರೆ ವಿಷ್ಣು ಸಹಸ್ರನಾಮಕ್ಕೂ ನಮ್ಮ ಜೀವನಕ್ಕೂ ಕನಿಷ್ಠವಾದ ಸಂಬಂಧ ಇದೆ. ನಮ್ಮ ದೇಹಕ್ಕೂ ವಿಷ್ಣು ಸಹಸ್ರನಾಮಕ್ಕೂ, ನಮ್ಮ ಜೀವನ, ನಮ್ಮ ಆಯುಷ್ಯಕ್ಕೂ. ಯಾಕೆಂದ್ರೆ ಒಬ್ಬ ಮನುಷ್ಯ ಒಂದು 100 ವರ್ಷ ಬದುಕ್ತಾನೆ ಅಂದ್ರೆ 36,000 ಹಗಲು, 36,000 ರಾತ್ರಿಗಳಾಗತ್ತೆ. ಆ 36,000 ಹಗಲಿಗೆ ನಿಯಾಮಕವಾದದ್ದು 36,000 ಪುರುಷ ರೂಪ, 36,000 ರಾತ್ರಿಗಳಿಗೆ ನಿಯಾಮಕವಾದದ್ದು 36,000 ಭಗವಂತನ ಸ್ತ್ರೀ ರೂಪ. ಹೀಗಾಗಿ ನಮ್ಮ ಆಯುಷ್ಯವನ್ನ ನಿಯಮನ ಮಾಡುವ 72,000 ಭಗವಂತನ ರೂಪಗಳು. ಅವು ಎಲ್ಲಿಯೋ ದೂರದಲ್ಲಿಲ್ಲ, ನಮ್ಮ ದೇಹದ ನಾಡಿಗಳಲ್ಲಿಯೇ ಇವೆ. ಅಂತಹ ಆ ಭಗವಂತನ ರೂಪಗಳನ್ನು ವರ್ಣನೆ ಮಾಡಲು ಹೊರಟ ದೊಡ್ಡ ಒಂದು ಮಂತ್ರಗಳ ಸಮೂಹ ಅದೇ ಬೃಹತಿ ಸಹಸ್ರ. ಆ ಬೃಹತಿ ಸಹಸ್ರದಲ್ಲಿ ಬರುವಂತಹ ಭಗವಂತನ ರೂಪಗಳನ್ನು ಕೊಂಡಾಡುವುದಕ್ಕೆ ಹೊರಟಂತಹ ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ ಸ್ತೋತ್ರ. ನಮ್ಮ ಆಯುಷ್ಯಕ್ಕೂ ನಮ್ಮ ದೇಹಕ್ಕೂ ವಿಷ್ಣು ಸಹಸ್ರನಾಮಗಳಿಗೂ ಬಹಳ ಘನಿಷ್ಠವಾದ ಸಂಬಂಧ. ಅಂತಹ ಆ ಭಗವಂತನ ಸ್ತೋತ್ರವನ್ನು ಚೆನ್ನಾಗಿ ಮಾಡಿ ನಮ್ಮ ಆಯುಷ್ಯ ಸಾರ್ಥಕ ಆಯುಷ್ಯ ಆಗಬೇಕು. ಧರ್ಮ ಜ್ಞಾನ ನಮ್ಮ ಜೀವನದಲ್ಲಿ ತುಂಬಬೇಕು. ಧಾರ್ಮಿಕ ಆಚರಣೆ, ಜ್ಞಾನದ ಸಂಪಾದನೆ, ನೀತಿಯಿಂದ ಜೀವನವನ್ನು ನಡೆಸಬೇಕು. ಯಾವ ರೀತಿಯ ಸಾಧನೆಗೆ ಅಡ್ಡಿ ಆತಂಕಗಳು ನಮ್ಮ ಜೀವನದಲ್ಲಿ ಬರಬಾರದು. ಈ ಎಲ್ಲ ಉದ್ದೇಶಗಳಿಗೆ, ಸಕಲ ವಿಧ ಇಷ್ಟಾರ್ಥಗಳ ಪ್ರಾಪ್ತಿಗೆ, ಸಕಲ ಅನಿಷ್ಟ ನಿವೃತ್ತಿಗೆ ಅತೀ ಉತ್ತಮವಾದಂತಹ ಶ್ರೀಮದ್ ಆಚಾರ್ಯರು ಘಂಟಾಘೋಷವಾಗಿ ಹೇಳಿರತಕ್ಕಂತಹ ಒಂದು ಉತ್ತಮ ಸ್ತೋತ್ರ ವಿಷ್ಣು ಸಹಸ್ರನಾಮ. ಅಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಎಲ್ಲ ಸಜ್ಜನರು ಪ್ರತಿನಿತ್ಯದಲ್ಲಿ ಮನೆಯಲ್ಲಿ ಪಠನ ಮಾಡಬೇಕು. 1 ಬಾರಿ ತಪ್ಪದೇ ಪಠನ ಮಾಡಲೇಬೇಕು. 2 ಬಾರಿ ಪಠನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. 3 ಬಾರಿ ಮಾಡಿದರೆ ಇನ್ನೂ ಉತ್ತಮವಾದದ್ದು. ದಿನಕ್ಕೆ 3 ಬಾರಿ ಪಾರಾಯಣವನ್ನು ಮಾಡಿದರೆ ಯಾವುದೇ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು ನಮ್ಮ ಹತ್ತಿರ ಸುಳಿಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಉತ್ತಮವಾದ ಸಿದ್ಧಿ, ಪವಿತ್ರವಾದ ವಾತಾವರಣ ನಮ್ಮ ಸುತ್ತಮುತ್ತ ನಿರ್ಮಾಣ ಆಗ್ತದೆ. ಸಜ್ಜನರ ಸಹವಾಸ, ಉತ್ತಮವಾದಂತಹ ಜ್ಞಾನಲಾಭ, ಭಕ್ತಿ, ವೈರಾಗ್ಯ, ಜೊತೆಗೆ ಈ ಸಾಧನೆಗೆ ವಿಘ್ನವಾಗುವ ಎಲ್ಲ ಕಷ್ಟಗಳ ಪರಿಹಾರವನ್ನು ಭಗವಂತ ಮಾಡುತ್ತಾನೆ. ತಪ್ಪದೆ ಸಕಲ ಸಜ್ಜನರು ಕೂಡ ವೈಯಕ್ತಿಕವಾಗಿ ಮನೆಯಲ್ಲಿ ನಿತ್ಯದಲ್ಲಿ ಪಠನ ಮಾಡಿ, ಸಾಮೂಹಿಕವಾಗಿಯೂ ಕೂಡ ಬೇರೆ ಬೇರೆ ಜನರ ಮನೆಯಲ್ಲಿ, ದೇವಸ್ಥಾನಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಂದ ಕೂಡಿಕೊಂಡು ವಿಶೇಷವಾಗಿ ಶ್ರದ್ಧೆಯಿಂದ ಸಕಲ ಭಗವದ್ಭಕ್ತರು ಈ ಪಾರಾಯಣವನ್ನು ಮಾಡಿ ಗುರುಗಳ, ವಾಯುದೇವರ, ಅನಂತ ರೂಪಿಯಾದ ಭಗವಂತನ ವಿಶೇಷವಾಗಿ 72,000 ರೂಪಗಳಿಂದ ನಮ್ಮ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದು ಅನುಗ್ರಹಿಸುವ, ಅನಂತ ಉಪಕಾರ ಮಾಡುವ ಆ ಭಗವಂತನ ವಿಶೇಷ ಅನುಗ್ರಹಕ್ಕಾಗಿ ಈ ಸಾಧನೆಯನ್ನು ಮಾಡಿ ಆ ಪರಮಾತ್ಮನಲ್ಲಿ ಗುರುಗಳ ದ್ವಾರ, ವಾಯುದೇವರ ದ್ವಾರ ಸಮರ್ಪಣೆಯನ್ನ ಮಾಡಬೇಕು. ಶ್ರೀಕೃಷ್ಣ ಅರ್ಪಣ. ಶ್ರೀ ಶ್ರೀ ಸತ್ಯ